ವೀಕ್ಷಕರೇ, ಕಳೆದ ವಾರ ನಡೀಬೇಕಿದ್ದಂತಹ ನಟ ದರ್ಶನ್ ಅವರ ಜಾಮೀನು ವಿಚಾರಣೆ ಮುಂದಿನ ವಾರ 14ನೇ ತಾರೀಕಿನಂದು ವಿಚಾರಣೆ ಮುಂದೂಡಿರುವಂತಹ ಸುಪ್ರೀಂ ಕೋರ್ಟ್ ದರ್ಶನ್ ಪರ ವಕೀಲರ ವಿನಂತಿಯ ಮೇರೆಗೆ ಜಾಮೀನು ವಿಚಾರಣೆಯನ್ನ 2 ದಿನ ಹಿಂದಕ್ಕೆ ಹಾಕಿರುವಂತಹ ಸುಪ್ರೀಂ ಕೋರ್ಟ್ ನಾಳೆ ಅಂದ್ರೆ ಮೇ 11ನೇ ತಾರೀಕು ನಟ ದರ್ಶನ್ ಅವರ ಜಾಮೀನು ವಿಚಾರಣೆಯನ್ನ ಮಾಡಲಿದೆ ಅಂತ ಹೇಳಲಾಗ್ತಿದೆ. ಮತ್ತು ನಾಳೆ ಅಥವಾ 12ನೇ ತಾರೀಕಿನಂದು ಬೇಲ್ ವಿಚಾರಣೆಯ ಜಡ್ಜ್ಮೆಂಟ್ ಅನ್ನ ಸುಪ್ರೀಂ ಕೋರ್ಟ್ ಪಾಸ್ ಮಾಡಲಿದ್ದು, ಒಟ್ಟಾರೆ ನಾಳೆ ಅಥವಾ 12ನೇ ತಾರೀಕು ನಟ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವ ಭವಿಷ್ಯ ನಿರ್ಧಾರವಾಗಲಿದೆ ಅಂತ ಹೇಳ್ಬಹುದಾಗಿದೆ. ವೀಕ್ಷಕರೇ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಆರೋಪಿ ಮಾಡಿದ್ದಾನೆ ಅಂತ ಎನ್ನಲಾಗ್ತಿರುವ ಕ್ರೈಮ್ ಎಷ್ಟೇ ಸೀರಿಯಸ್ ಆಗಿದ್ರು ಕೂಡ ಒಂದು ವೇಳೆ ವಿಚಾರಣೆ ತಡವಾದಲ್ಲಿ ಆರೋಪಿಗೆ ಬೇಲನ್ನ ಕೊಡಬೇಕು ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ನೀಡಿದ್ದು, ಇದರ ಪ್ರಕಾರ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಮುಗಿಯಲು ಸಾಕ್ಷಿಗಳು ಮತ್ತು ಆರೋಪಿಗಳು ಹೆಚ್ಚಿರುವ ಕಾರಣ ವಿಚಾರಣೆ ಮುಗಿಯಲು 2-3 ವರ್ಷ ತಡ ಆಗಬಹುದು ಅಂತ ಕಾನೂನು ತಜ್ಞರ ಅಭಿಪ್ರಾಯವಾಗಿದ್ದು, ಹಾಗಾಗಿ ಜಾಮೀನನ್ನು ಕೊಡಬೇಕು ಅಂತ ದರ್ಶನ್ ಪರ ವಕೀಲರು ವಿನಂತಿಯನ್ನ ಮಾಡಿದ್ದು, ಇನ್ನೆರಡು ದಿನಗಳಲ್ಲಿ ನಟ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವ ಭವಿಷ್ಯ ನಿರ್ಧಾರವಾಗಲಿದೆ. ಸೊ ವೀಕ್ಷಕರೇ, ಯಾರೆಲ್ಲ ನಟ ದರ್ಶನ್ ಅವರಿಗೆ ಜಾಮೀನು ಸಿಗ್ಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ.